ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಖರ್ಗೆ ಸಾಹೇಬ್ರೆ, ನನ್ನನ್ನ ಯಾವುದೇ ಪ್ರಾಣಿ ಖೋದಿಸಿ, ನಿಮ್ಮ ಪದಕೋಶದಲ್ಲಿದ್ದ ಅಷ್ಟೂ ಪದ ಬಳಸಿ ನನ್ನ ಬೈರಿ, ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂದ್ರಿ. 2 ವರ್ಷ ಆದ್ರೂ ಕೂಡ ಯುವ ನಿಧಿ ಜಾರಿ ಆಗಿಲ್ಲ. ಸರ್, ನೀವು ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತಾಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಪ್ರತಾಪ್. ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ನೀವು ನನ್ನನ್ನ ಯಾವ ಪ್ರಾಣಿಗೆ ಬೇಕಾದ್ರೂ ಹೋಲಿಸಿ, ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟನ್ನು ಕೂಡ ನಂಗೆ ಬೈರಿ. ಈ ಪ್ರತಿನಿತ್ಯನೂ ಕೂಡ ಬಿಜೆಪಿ RSS ಬೈತೀರಿ, ಜೊತೆಗೆ ಪ್ರತಾಪ್ ಸಿಂಹನ್ನು ದಿನಾನೂ ಬೈರಿ, ನಿಂದಿಸಿ, ಅವಹೇಳನ ಮಾಡಿ. ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈರ್ ಮಾಡಿಬಿಟ್ಟಿದ್ದಾರೆ. ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದ್ರೆ ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್. ನಿರುದ್ಯೋಗ ಭತ್ಯೆ ಕೊಡ್ತೀವಿ, ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್, ಆ ಮಕ್ಕಳ ಕತೆ ಏನಾಗಬೇಕು ಸರ್? 2.5 ವರ್ಷ ಆದ್ರೂ ಕೂಡ ಯುವ ನಿಧಿನೇ ಪ್ರಾರಂಭ ಮಾಡಲಿಲ್ಲ. ಹೆಚ್ಚು ಕಡಿಮೆ 1.5 ಲಕ್ಷ ಪ್ರತಿ ವರ್ಷನೂ ಕೂಡ ಗ್ರಾಜುಯೇಟ್ಸ್ ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಸರ್. ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪರಿಸ್ಥಿತಿ ಏನಂದ್ರೆ ಈ ಆರ್ಟ್ಸ್ ಓದಿದವರ ತರ ಪರಿಸ್ಥಿತಿ ಬಂದೋಗಿದೆ ಸರ್. ಪಾಪ ಆ ಮಕ್ಕಳಿಗೆ ಸಹಾಯ ಮಾಡಿ ಸರ್. ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ದೀನಿ, ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತಾಡಿ ಅಂದ್ರೆ ನಿಮ್ಮ ಇಲಾಖೆಯಿಂದ ನಮ್ಮ ನಿರುದ್ಯೋಗಿ ಯುವಕರು ಯಾರಿದ್ದಾರೆ, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇದ್ದಾರೆ, ಅವರಿಗೆ ಅನುಕೂಲ ಆಗಲಿ ಸರ್. ಸರ್, ನಿಮ್ ತರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್. 10ನೇ ಕ್ಲಾಸು 12ನೇ ಕ್ಲಾಸು ಓದಿದ್ರು ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ 16 ಕಾರ್ ಇಟ್ಕೊಳ್ಳುವಂತ ಶಕ್ತಿ ಎಲ್ಲರಿಗೂ ಇರಲ್ಲ ಸರ್. ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ನಮ್ ತರ ಬಡವ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್. ಅವ್ರಿಗೆ ಏನಾದ್ರೂ ಬದುಕಕ್ಕೆ ಒಂದು ದಾರಿ ಬೇಕಲ್ಲ ಸರ್. ನೀವೇ ಒಂದು ಯಾವ ಸಿದ್ಧಾರ್ಥ ಬುದ್ಧ ಅಂತೇಳಿ ಟ್ರಸ್ಟ್ ಮಾಡ್ಕೊಂಡು ನೀವೇ KIDB ಲ್ಯಾಂಡ್ ಅನ್ನು ಹೊಡ್ಕೋಬೇಡಿ ಸರ್. ದಯವಿಟ್ಟು ಆ ಲ್ಯಾಂಡ್ ನ ಕಂಪನಿಗಳಿಗೆ ಕೊಟ್ಬಿಟ್ಟು ನಾಮಿನಲ್ ಪ್ರೈಸ್ ಅಲ್ಲಿ ಕೊಟ್ಟು ಅಲ್ಲಿ ಅವ್ರು ಬಂದು ಕಂಪನಿ ಸೆಟಪ್ ಮಾಡಿ ಅವರು ಅಲ್ಲಿ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಯಾರಿದ್ದಾರೆ ಅವ್ರಿಗೆ ಕೆಲಸ ಕೊಡಂಗಾಗ್ಲಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.